ದೀಪಾವಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಿಂದ ಅನುಸರಿಸ್ಕೊಂಡು ಬಂದಿರೋ ದೀಪಾವಳಿ ಅಂದರೆ ಆ ದಿನ ತುಂಬ ಈ ಒಂದು 4-5 ದಿನ ಏನಿದೆ ಎಲ್ಲರ ಮನೆಯಲ್ಲೂ ದೀಪ ಹಾಕ್ತಾರೆ, ಇಲ್ಲ ಲೈಟ್ ಹಾಕ್ತಾರೆ, ಡೆಕೋರೇಷನ್ ಮಾಡ್ತಾರೆ, ಇಲ್ಲ ಪೂಜೆ ಮಾಡ್ತಾರೆ ಮನೆಗಳಲ್ಲಿ. ಇದನ್ನು ನಡ್ಕೊಂಡು ಬಂದಿರೋದು ಇದೇನೆಂದರೆ ದೇವರಿಗೆ ಪ್ರಾರ್ಥನೆ ಮಾಡೋದು ನಾವು. ಆಚೆಯಲ್ಲಿ ದೇವರು ಸೂರ್ಯ ಭಗವಾನ್, ಹಾಗೆ ನಮಗೆ ಆಚೆಯಲ್ಲಿ ಇರೋ ಒಂದು ಲೈಟು ನಮ್ಮ ಒಳಗಡೆ ಬರಬೇಕು. ಇದೇನಂದ್ರೆ ನಾವು ಇಲ್ಲಿ ಒಳಗಡೆ ಬರಬೇಕು ಅಂತ ಅರ್ಥ ಏನಂದರೆ ನಿಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು. ಇವಾಗ ಸಂತೋಷ ಆಗೋದು ಯಾವಾಗ ಅಂದರೆ ನೀವು ನಿಮ್ಮಲ್ಲಿ ಇರೋದನ್ನು ಯಾರ್ಯಾರಾಗಲಿ ಎಷ್ಟೇ ಆಗಲಿ ನೀವು ಬೇರೆಯವ್ರಿಗೆ ಕೊಟ್ಟರೆ ಅದು ಒಳಗೆ ಆತ್ಮಸಂತೋಷ ಅಂತ. ನಾವು ಆತ್ಮಸಂತೋಷ ಬಂದಾಗ ಒಳಗಡೆ ಒಂದು ಏನೋ ಒಂಥರ ನಿಮಗೆ ಸಂತೋಷ ಬರುತ್ತೆ. ಅದು ಸಂತೋಷ ಬರುತ್ತೆ, ಆತ್ಮಸಂತೋಷ ಅಂತ ನಾವು. ಆದ್ದರಿಂದ ಈ ಒಂದು ವೀಕ್ಷಕವಸ್ತು ಈ ದೀಪಾವಳಿನ ಅನುಸರಿಸಿದಾಗ ದೀಪಾವಳಿನ ಮೊದಲೇ ದಿನ ಇಲ್ಲಿ ಜಾಸ್ತಿನವರು ಒಳ್ಳೆ ಒಂದು ಇಟ್ಕೊಂಡು ಒಂದು ಕೊಡೋದು ಅಂತ. ಯಾಕಂದ್ರೆ ನಾವು ಆಮೇಲೆ ದೀಪಾವಳಿ ಇವತ್ತು ಸಾಯಂಕಾಲ ಕೆಲವು ಫಂಕ್ಷನ್ಸ್ ಇದೆ, ಇನ್ನು 3-4 ದಿನ ಎಲ್ಲ ಬೇರೆ ಮಾಡೋದೆಲ್ಲ ಇದ್ದೇ ಇದೆ. ಅದು ನಾವುಗಳು ನಮಗೆ ನಾವು ಅನುಸರಿಸೋದು. ಆದರೂ ಬೇರೆಯವ್ರು ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಆ ಒಂದು ಇದರಿಂದ ಈ ಒಂದು ಏನು ಇವತ್ತು ಮಾಡ್ತಿದ್ದಾರೆ. ಮತ್ತು ಇದು ಗಿಫ್ಟ್ ಅಂತಂದರೆ ನಾನೇನು ದೊಡ್ಡ ವಿಷಯ ಅಲ್ಲ, ಅಂದರೆ ಇದು ಒಂದು ಚಿಕ್ಕ ಕಾಣಿಕೆ. ಅದಕ್ಕೆ ಏನು ಹೇಳಿದ್ರೆ ನಾವು ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ದೇವೆ. ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಚಿಕ್ಕ ಕಾಣಿಕೆ. ನೀವಲ್ಲಿ ದಿನಾನು 365 ದಿನ ನಗುಮುಖದಿಂದ, ಯಾಕಂದ್ರೆ ನಾನು ಎಷ್ಟೋ ಸಲ ಇಲ್ಲಿ ಬಂದು ಪಾರ್ಕಲ್ಲಿ ಸುತ್ತಾಡಿ ಹೋಗ್ತಾ ಇರ್ತೀನಿ, ಸ್ವಲ್ಪ ಓದಿನೂ ಹೋಗ್ತೀನಿ ಆ ಧ್ಯಾನ ಮಂಟಪದಲ್ಲಿ. ಆ ಟೈಮಲ್ಲಿ ನಾನು ನೋಡುವಾಗ ಪ್ರತಿಯೊಬ್ಬರು ನೀವು ಕಷ್ಟ ಒಂದು ಇದೆ ಅಂತ ತೋರಿಸ್ಕೊಳ್ಳ್ರೆ ನಿಮ್ಮ ಮನೆಗಳಲ್ಲಿ ಏನೋ ಬೇಕಾದಷ್ಟು ಕಷ್ಟಗಳಿರುತ್ತೆ. ಇವುಗಳೆಲ್ಲ ಎಷ್ಟೋ ಬೇರೆ ಬೇರೆ ದೇಶಗಳಿಂದ ಕೂಡ ಬಂದಿದ್ದೀರಿ, ನನಗೆ ಗೊತ್ತಿರೋ ಹಾಗೆ. ಆದ್ದರಿಂದ ಇಲ್ಲಿ ಒಂದು ಕೆಲಸ ನೀವು ಮಾಡ್ತಿದ್ದೀರಿ ಆ ಒಂದು ನಗುಮುಖದಿಂದ, ಅದು ಹಾಗೇನೇ ಇರಲಿ. ಅದಕ್ಕೆ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದು ಏನಂದರೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇರೋ ಎಲ್ಲ ಒಳ್ಳೆಯ ಬಯಕೆಗಳು ದೇವರ ಇದರಲ್ಲಿ ನಿಮಗೆ ಚೆನ್ನಾಗಿ ಆರೋಗ್ಯ ಬರುತ್ತೆ. ಯಾಕಂದರೆ ಆರೋಗ್ಯ ತುಂಬ ದೊಡ್ಡ ಸಂಪತ್ತು. ಬೇರೆ ಎಲ್ಲ ಸಂಪತ್ತು ಅಂತ ದೇವರು ಕೊಡ್ತಾನೆ. ಆರೋಗ್ಯ ದೇವರು ಕಷ್ಟ. ಹಾಗೆ ಮನಃಶಾಂತಿ ಅಂತೀವಿ. ಮನಃಶಾಂತಿ ಅಂದರೆ ಇದೆಲ್ಲ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಇರೋ ಹಾಗೆ ಅದನ್ನು ಮಾಡಲಿ. ಇದು ಒಂದೇ ಒಂದು ನಾನು ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಇವತ್ತು ತ್ರಯೋದಶಿ, ದ್ವಾದಶಿ, ತ್ರಯೋದಶಿ ಇವತ್ತು ಮಾಡಿ, ನಾಳೆ ಇವಾಗ ನರಕ ಚತುರ್ದಶಿ ಅಂತ ಮಾಡಿ. ಈ ನರಕ ಅಂದರೆ ಯಾರು? ನರಕಾಸುರ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ, ರಾಕ್ಷಸ ಅಂತೀವಿ. ರಾಕ್ಷಸ ಅಂದರೆ ಯಾರು? ರಾಕ್ಷಸ ಅಂದರೆ ನಮ್ಮಲ್ಲಿರೋ ಕೆಟ್ಟ ಭಾವನೆಗಳು, ಕೆಟ್ಟ ದುರ್ಗುಣಗಳು, ಇದೇ ರಾಕ್ಷಸ. ಇದನ್ನು ಏನು ಮಾಡಬೇಕು? ನರಕಾಸುರನ ಇಟ್ಟು ಬಂದು ಕೊಂಡ ಅಂತ ಅಂದರೆ ಸಾಯಿಸ್ತಾರೆ. ಅದು ಯಾರು? ನಮ್ಮೊಂದು ಪರಿಷತ್ ವರ್ಗ ಅಂತೀವಿ. ನಮ್ಮಲ್ಲಿರೋ ಕೋಪ, ದ್ವೇಷ, ರಾಗ, ಸೂಯೆ ಎಲ್ಲ ಏನೇನಿದೆ ಅದನ್ನು ನಾವು ವರ್ತನೆ ಮಾಡಬೇಕು. ಅದನ್ನು ನಾವು ನರಕಾಸುರನಾದ್ಮೇಲೆ ನರಕ ಚತುರ್ದಶಿ ನೆಕ್ಸ್ಟ್ ಅಮಾವಾಸ್ಯೆ ಅಂತ ಬರುತ್ತೆ, ಲಕ್ಷ್ಮೀ